ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿರೋ ಅಣ್ಣಾ ಹಜಾರೆ ಇಂದು ಬೆಂಗಳೂರಿಗೆ ಬರುತ್ತಿದ್ದಾರೆ. ಬೆಂಗಳೂರು ತುಮಕೂರು ಹೆದ್ದಾರಿಯ ಟಿ ಬೇಗೂರು ಗ್ರಾಮಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದಕ್ಕೂ ಮೊದಲು ವಿಶೇಷ ವ್ಯಕ್ತಿಯೊಬ್ಬರನ್ನ ಭೇಟಿ ಮಾಡಲಿದ್ದಾರೆ. ಆ ಅತಿಥಿ ಯಾರು ಅಂದ್ರೆ ಈ ವರದಿ ನೋಡಿ. ಭ್ರಷ್ಟಾಚಾರ ವಿರುದ್ಧ ಸಮರ ಸಾರಿರುವ ಅಣ್ಣಾ ಹಜಾರೆ ಇವತ್ತು ಬೆಂಗಳೂರಿಗೆ ಬರ್ತಿದ್ದಾರೆ. ಟಿ ಬೇಗೂರು ಗ್ರಾಮದಲ್ಲಿ ಹಜಾರೆ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದರಲ್ಲಿ ಕಿರಣ್ ಬೇಡಿ, ಸ್ವಾಮಿ ಅಗ್ನಿವೇಶ್ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ. ಶನಿವಾರ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಜನಲೋಕಪಾಲ್ ಮಸೂದೆ ಕುರಿತು ಸಾರ್ವಜನಿಕ ಬಹಿರಂಗ ಸಭೆ ನಡೆಯಲಿದೆ. ರೈತರೊಂದಿಗೆ ಸಂವಾದ ನಡೆಸುವ ಮುನ್ನ ಹಜಾರೆ ವಿಶೇಷ ವ್ಯಕ್ತಿಯೊಬ್ಬರನ್ನ ಭೇಟಿ ಮಾಡಲಿದ್ದಾರೆ. ಬ್ಯಾಡರಹಳ್ಳಿಗೆ ಹೋಗಿ ಅಲ್ಲಿ ಡಾಕ್ಟರ್ ರಮಣರಾವ್ ಅವರನ್ನು ಭೇಟಿ ಮಾಡಲಿದ್ದಾರೆ. ರಮಣರಾವ್ ವೈದ್ಯರಾಗಿದ್ದು ಕಳೆದ 37 ವರ್ಷದಿಂದ ಗ್ರಾಮೀಣ ಜನತೆಗೆ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದಾರೆ. ಪ್ರತಿ ಭಾನುವಾರ ಡಾಕ್ಟರ್ ರಮಣರಾವ್ ಬ್ಯಾಡರಹಳ್ಳಿಗೆ ಹೋಗಿ 10 ಹಳ್ಳಿಗಳ ಬಡ ಜನಕ್ಕೆ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡ್ತಾರೆ. ಹಳ್ಳಿ ಜನಕ್ಕೆ ನೀಡುತ್ತಿರುವ ಸೇವೆಗೆ ಹಜಾರೆ ಸಾಕ್ಷಿಯಾಗಲಿದ್ದಾರೆ. ಅವರು ನಮ್ಮಲ್ಲಿ ಬರೋದೇ ಮಹಾತ್ಮ ಗಾಂಧಿ ನಮ್ಮ ಮನೆಗೆ ಬರೋ ಅಂಥ ಒಂದು ಫೀಲಿಂಗ್ ನಮ್ಮ ಮನಸ್ಸಲ್ಲಿ ಬರುತ್ತೆ. ಹಳ್ಳಿಗಳಲ್ಲಿ ಇವರು ಭಾಳ ಎಷ್ಟೋ ಒಂದು ಪ್ರೋಗ್ರೆಸ್ ತಂದು ತೋರಿಸಿದ್ದಾರೆ. ಸೊ ಅಂಥವರು ನಮ್ಮ ಹಳ್ಳಿಗೆ ಬರ್ತಾ ಇದ್ದಾರೆ ಅಂದರೆ ನಮಗೆ ಭಾಳ ಹೆಮ್ಮೆ. ಏರ್ಪೋರ್ಟಿಂದ ಡೈರೆಕ್ಟಾಗಿ ನಮ್ಮ ಹತ್ರ ಬರ್ತಾ ಇದ್ದಾರೆ ಅಂದರೆ ನಮಗೆ ಭಾಳ ಹೆಮ್ಮೆ ಪಡುವಂಥ ವಿಚಾರ, ಮರೆಯಲಾರದಂಥ ವಿಚಾರ. ಅಣ್ಣಾ ಭೇಟಿಗೆ ಡಾಕ್ಟರ್ ರಮಣರಾವ್ ಅವರ ಕುಟುಂಬವೂ ಸಹ ಕಾತುರತೆಯಿಂದ ಕಾಯ್ತಿದೆ. ವೆರಿ ಬಿಗ್ ಡೇ ಫಾರ್ ಅಸ್. ಅವರಿಷ್ಟು ಇಂಥ ಮನುಷ್ಯ ನಮ್ಮ ಕಡೆ ಬರ್ತಾ ಇದ್ದಾರೆ. ಟಿ ಬೇಗೂರು ಬರ್ತಾ ಇದ್ದಾರೆ. ತುಂಬ ಪ್ರೌಡಾಗಿ ಫೀಲ್ ಮಾಡ್ತಾ ಇದ್ದಾರೆ. ಈ ಅಪರೂಪದ ವೈದ್ಯನಿಗೆ ಪದ್ಮಶ್ರೀ, ರಾಜ್ಯೋತ್ಸವ ಪ್ರಶಸ್ತಿಗಳು ಸಂದಿವೆ. ಅಷ್ಟೇ ಅಲ್ಲ, ಮೈಸೂರು ಒಡೆಯರ್, ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಹಲವು ಗಣ್ಯರಿಗೆ ರಮಣರಾವ್ ಫ್ಯಾಮಿಲಿ ಡಾಕ್ಟರ್ ಆಗಿದ್ರು. ಇಂಥ ಮಹಾವೈದ್ಯನನ್ನು ಅಣ್ಣಾ ಭೇಟಿಯಾಗ್ತಿರೋದು ನಿಜಕ್ಕೂ ವೈದ್ಯ ಸಮೂಹಕ್ಕೆ ಹೆಮ್ಮೆಯ ವಿಷಯ. ಮಸೂದ್ ಜೊತೆ ಶ್ರೀನಿವಾಸ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.